ನಿಮ್ಮ ಹೆಸರು? ಕೀರ್ತನ. ಏನ್ ಓದ್ತಾ ಇದ್ದೀರಾ? ಡಿಗ್ರಿ ಫಸ್ಟ್ ಇಯರ್. ಡಿಗ್ರಿ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಡಿಗ್ರಿ ಆದ್ಮೇಲೆ ಮಾಸ್ಟರ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾಸ್ಟರ್ಸ್ ಆದ್ಮೇಲೆ ಮದ್ವೆ ಮಾಡಿಸ್ತಾರೆ ಹೋಗೋದು. ಮದುವೆ ಮಾಡ್ಕೊಳಕ್ಕೆ ಏನಕ್ಕೆ ಮಾಸ್ಟರ್ಸ್ ಆಗಿ ಮಾಡ್ಬೇಕು? ಮದ್ವೆ ಆದ್ಮೇಲೆ ಜಾಬ್ ಮಾಡಕ್ಕೆ ಮಾಸ್ಟರ್ಸ್ ಮಾಡ್ಬೇಕು. ಮದುವೆ ಆದ್ಮೇಲೆ ಜಾಬ್ ಮಾಡಕ್ಕೆ. ಓದ್ಸೋದೆಲ್ಲ ಅಪ್ಪನ ಮನೆಯವರು, ಸ್ಯಾಲರಿ ಕೊಡೋದೆಲ್ಲ ಗಂಡನ ಮನೆಯವ್ರಿಗೆ. ಅಪ್ಪನ ಮನೆಗೂ ಕಳಿಸ್ತಾ ಇರ್ತೀನಿ ಅವಾಗ ಅವಾಗ 500 ಅದೆಲ್ಲ ಕಳಿಸ್ತಾ ಇರ್ತೀರಾ. ಏನ್ ಗೊತ್ತಾ, ಈಗ ಹುಡುಗಿರ ಹತ್ರ ಇದು ಮದುವೆಗೂ ಮುಂಚೆ ಇರುತ್ತೆ, ಮದುವೆ ಆದ್ಮೇಲೆ ಇರುತ್ತೆ. ಬಟ್ ಮದುವೆ ದಿನ ತಾಳಿ ಕಟ್ಟೋ ಟೈಮಲ್ಲಿ ಇರಲ್ಲ. ಏನದು? ಥಿಂಕ್ ಮಾಡಿ. ನಾನು ಕ್ಲಾಸಲ್ಲಿ ಹಿಂಗೆ ಮಾಡ್ತಾ ಇದ್ದೆ. ಕ್ವಶನ್ ಕೇಳಿದಾಗ ಆನ್ಸರ್ ಬಂದಿಲ್ಲ ಅಂದ್ರೆ ಅದು ಸರ್, ಇದು ಸರ್, ಗೊತ್ತಿಲ್ಲ. ಏನಾದ್ರು ಹೇಳಿ. ನಾರ್ಮಲ್ ಆಗಿ ಹುಡುಗಿರ ಹತ್ರ ಯಾವಾಗ್ಲೂ ಏನಿರುತ್ತೆ? ಮೊಬೈಲು. ಅದೇನೆ. ಮದುವೆಗೂ ಮುಂಚೆನೇ ಯೂಸ್ ಮಾಡ್ತೀರಾ, ಮದುವೆ ಆದ್ಮೇಲೆ ಯೂಸ್ ಮಾಡ್ತೀರಾ. ಮದುವೆ ಟೈಮಲ್ಲಿ, ತಾಳಿ ಕಟ್ಟೋ ಟೈಮಲ್ಲಿ ಯೂಸ್ ಮಾಡಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು. ನೀವೇನು ಓದ್ತಿರೋದು ಅಂತ ಹೇಳಿದ್ರೆ? BSc. 100 - 100 ಇಂಟು 0 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 0. ಹೆಂಗೆ? 100 - 100 0 0 into 0 0 100 - 100 ಇಂಟು 0 ಇಸ್ ಈಕ್ವಲ್ ಟು ಆದ್ಮೇಲೆ 0 ಅಲ್ಲ, ಇಂಟು 0 ಇಸ್ ಈಕ್ವಲ್ ಟು 0 0. ಈಗ ಹುಡುಗಿರಿಗೆಲ್ಲ ಇಷ್ಟೊಂದು ಇದು ಥಿಂಕಿಂಗು, ಬುದ್ಧಿವಂತಿಕೆ ಹೆಂಗೆ? ಹಂಗೆ ಅಂದ್ರೆ ಹಂಗೆ ಹಂಗೇನೆ. ಹುಡುಗಿರಿಗೆಲ್ಲ ಬುದ್ಧಿ ಎಲ್ಲಿರುತ್ತೆ ನಾರ್ಮಲ್ ಆಗಿ? ತಲೆಯಲ್ಲಿ ಇರುತ್ತೆ. ಈಗ ಒಂದು ಚೆಕ್ ಮಾಡೋಣ. ಈಗ ಇಬ್ರು ಇರ್ತಾರೆ. ಒಬ್ಬ 100 ಕಿಲೋಮೀಟರ್ಸ್ ಅವರ್ಗೆ 100 km/h ಓಡ್ತಾ ಇರ್ತಾನೆ. ಇನ್ನೊಬ್ಬ 100 km/h ವಾಕಿಂಗ್ ಮಾಡ್ತಾ ಇರ್ತಾನೆ. ಯಾರು ಸ್ಪೀಡಾಗಿ ಹೋಗಿ ರೀಚ್ ಆಗ್ತಾರೆ? ರನ್ನಿಂಗ್ ಅಲ್ಲಿ ಹೋಗೋದು. ರನ್ನಿಂಗ್ ಅಲ್ಲಿ ಹೋಗೋನು. ಏನಕ್ಕೆ ಅಂದ್ರೆ ಅವನು ಸ್ಪೀಡಾಗಿ ಹೋಗ್ತಾ ಇರ್ತಾನೆ, ಅದಕ್ಕೆ ಅವನು ಬೇಗ ರೀಚ್ ಆಗ್ತಾನೆ. ಸರಿನಾ? ಆಮೇಲೆ ಏನು ಮುಂಚೆ ಹೇಳಿದ್ರೆ ಹುಡುಗಿರಿಗೆ ಬುದ್ಧಿಯಲ್ಲಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ತಲೆಯಲ್ಲಿ. ಇಬ್ರು 100 km/h ಅಲ್ಲೇ ಹೋಗ್ತಾ ಇರ್ತಾನೆ. ಇಬ್ರು ಒಟ್ಟಿಗೆ ರೀಚ್ ಆಗ್ತಾರಲ್ವಾ? ರನ್ನಿಂಗ್ ಅನ್ನು ಹೆಂಗ್ ಹೋಗ್ತಾನೆ? ರನ್ನಿಂಗ್ ಅಲ್ಲಿ ಹೋಗ್ತಾರೆ ಅಂತ ಹೇಳಿದ್ರಲ್ಲ. ರನ್ನಿಂಗ್ ಅಲ್ಲಿ ಹೋಗ್ತಾನೆ, ಅವ್ನು ವಾಕಿಂಗ್ ಅಲ್ಲಿ ಹೋಗ್ತಾನೆ. ಇಬ್ರು 100 km/h ಅಲ್ಲೇ ಹೋಗ್ತಾ ಇರ್ತಾರಲ್ಲ, ಇಬ್ರು ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ. ಆಯ್ತಾ? ಓಕೆ, ಥ್ಯಾಂಕ್ ಯು. ನೀವೇನು ಓದ್ತಾ ಇರೋದು? BCS. ಆಯ್ತು. ಫ್ಯೂಚರ್ ಅಲ್ಲಿ ಏನ್ ಕೆಲಸ ತಗೊಂಡ್ಬೇಕು? ಸಾಫ್ಟ್ವೇರ್ ಫೀಲ್ಡ್. ಸಾಫ್ಟ್ವೇರ್. ಏನಕ್ಕೆ? ಆ ಫೀಲ್ಡ್ ಅಲ್ಲಿ ಚೆನ್ನಾಗಿರೋ ಹುಡುಗರಲ್ಲಿ ಏನಕ್ಕೆ ಸಾಫ್ಟ್ವೇರ್ ತಗೊಂತೀರಾ? ಇವ್ರನ್ನ ಕೇಳಿ ಹೇಳ್ತಾರೆ. ನೀವು ಚೆನ್ನಾಗಿಲ್ವಾ? ಹೇಳು. ಶೈ, ತುಂಬಾ ಶೈ. ಓಕೆ, ನೀವು ಫ್ಯೂಚರ್ ಅಲ್ಲಿ ಹಸ್ಬೆಂಡ್ ಆಗೋದು ಏನ್ ಜಾಬ್ ಅಲ್ಲಿ ಇರ್ತೀರಿ? ಓಕೆ, ಆಯ್ತು. ಇದನ್ನ ಯಾರು ಹೇಳಿ. ಹುಡುಗಿ ಹತ್ರ ಮದುವೆಗೂ ಮುಂಚೆ ಇರುತ್ತೆ, ಮದುವೆ ಆದ್ಮೇಲೆ ಇರುತ್ತೆ, ಮದುವೆ ದಿನ ಇರಲ್ಲ. ಗೊತ್ತಿಲ್ಲ. ಹೇಳಲೇಬೇಕು. ಮಂಡ್ಯದವ್ರು ತುಂಬಾ ಕ್ಲೇವರ್ ಇದ್ದಾರ. ಕೊಡಗು ಕರ್ನಾಟಕದಲ್ಲೇ ಜಾಸ್ತಿ ತಲೆ ಇರುವಂತ ಸ್ಟೂಡೆಂಟ್ಗಳಿರೋದು ಕೊಡಗುನಲ್ಲಿ. ಅದಕ್ಕೆ ಒಳ್ಳೆ ಅನ್ಸುತ್ತೆ. ಇಬ್ರು ಕೇಳಿ ಕೋರ್ಡಿನೇಷನ್. ಅವಾಗ ಮಾತ್ರ ಕೇಳ್ಕೊಂಡು ಹೇಳ್ಬಿಟ್ರಿ. ಬನ್ನಿ ಆಯ್ತು, ಈ ಕಡೆ ಬನ್ನಿ, ಆನ್ಸರ್ ಮಾಡಕ್ ಬನ್ನಿ. ಆಯ್ತು. ಏನೋ ಮದ್ವೆ ಮುಂಚೆ ಮದುವೆಗೆ ಮುಂಚೆ ಇರುತ್ತೆ, ಮದುವೆ ಆದ್ಮೇಲೆ ಇರುತ್ತೆ, ಮದುವೆ ದಿನ ಇರಲ್ಲ ಹುಡುಗಿ ಹತ್ರ. ಮೊಬೈಲ್ ಮೊಬೈಲ್ ಕರೆಕ್ಟ್. ಕರೆಕ್ಟಾ? ಮಂಡ್ಯದವ್ರು ಪಾಸ್ ಆದ್ರೆ ಫಸ್ಟ್ ಟೈಮ್. ಇನ್ನೊಂದು ಸೆಲೆಬ್ರೇಷನ್ಸ್ ಇಲ್ಲ, ಮೊಬೈಲೇ. ಅದೇನು ಮದ್ವೆ ದಿನ ಇಲ್ಲ, ಮದ್ವೆ ದಿನ ಬೇರೆಯವ್ರ ಹತ್ರ ಇರುತ್ತೆ ಫೋನ್. ಹಾ, ನೀವ್ ಇಟ್ಕೊಂಡು ನೀನ್ ತಾಳಿ ಕಟ್ಟು, ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀನಿ ಅಂತೀರಾ? ಓಕೆ, ಇನ್ನೊಂದು ಕೇಳಿ. ನೀವ್ ಹೇಳಿ. ಏನ್ ಗೊತ್ತಾ, ಇದು ಯೂಸ್ ಮಾಡೋಕ್ಕೂ ಮುಂಚೆ ಇದಿರುತ್ತೆ, ಗ್ರೀನ್ ಇರುತ್ತೆ. ಯೂಸ್ ಮಾಡಿ ಆಗಿದ್ಮೇಲೆ ರೆಡ್ ಆಗುತ್ತೆ. ಪ್ರತಿಯೊಬ್ಬ ಹುಡುಗಿ ಯೂಸ್ ಮಾಡಿ. ಲಿಪ್ಸ್ಟಿಕ್ ಗ್ರೀನ್ ಇರುತ್ತೆ, ಆಮೇಲೆ ರೆಡ್ ಆಗುತ್ತಾ? ಇದೆ. ಗ್ರೀನ್ ಇದ್ರೆ ಗ್ರೀನೇ ಬರುತ್ತೆ, ರೆಡ್ ಇದ್ರೆ ರೆಡ್ಡೇ ಬರುತ್ತೆ. ಯೂಸ್ ಮಾಡಿರ್ತಾರೆ. ಗ್ರೀನ್ ಇದ್ರೆ ನೈಲ್ ಪಾಯಿಂಟ್ ಕಲರ್ ಹಂಗೆ ಇರುತ್ತೆ. ಕರೆಕ್ಟ್ ಅಲ್ಲ? ಮದ್ವೆಗೆ ಮೇಕಪ್ ಐಟಮ್ ಮದ್ವೆ ಎಲ್ಲ ಯೂಸ್ ಮಾಡೇ ಮಾಡ್ತೀವಿ. ಮದ್ವೆಗೆ ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಎಲ್ಲದಕ್ಕೆ ಆಗುತ್ತೆ. ಮತ್ತೆ ಇನ್ನೊಂದು ಹುಡುಗಿರ್ ಮೇಕಪ್ ಐಟಮ್ ಅಂದ್ರೆ ಮೆಹಂದಿ ಬರುತ್ತೆ. ಗ್ರೀನ್ ಎಲ್ಲಿರುತ್ತೆ? ಅದು ಇನ್ನೂ ಕಲರ್ ಇರುತ್ತೆ. ನಾನು ಸೊಪ್ಪು ಹೇಳ್ತಾ ಇರೋದು. ನೀವು ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡು ಮಡಿಕೊಬಿಟ್ಟಿದ್ದೀರಾ. ನಾನು ಇನ್ನೂ ಆಡ್ಸಿಲ್ಲ, ಹಂಗೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ.
Nice. ಓಕೆ, ನೀವು ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನಿದೆ ಇಬ್ರು? ಆಯ್ತು, ಕೊಡಗೋರು ಏನಕ್ಕೆಲ್ಲ ತುಂಬಾ ಕ್ಯೂಟ್ ಆಗಿರ್ತಾರ? ಕ್ಯೂಟ್ ಅವ್ರನ್ನ ತುಂಬಾ ಸ್ಮಾರ್ಟ್ ಕೊಡಗೋರು. ಅವ್ರು ಮಂಡ್ಯದವ್ರು ಹೇಳ್ತಾರೆ, ನೀವು ಕೊಡಗೋದು ಹೇಳಿ. ಕೊಡಗು ಏನಕ್ಕೆ ಫೇಮಸ್ ಆಯ್ತು? ವಾರಿಯರ್ಸ್ ಅಲ್ಲಿರೋರೆಲ್ಲ ವಾರಿಯರ್ಸ್. ವಾರಿಯರ್ಸ್, ಆರ್ಮಿ ಫೋರ್ಸ್. ಏನಕ್ಕೆ ನಿಮ್ಗೆ ಆಯ್ತು ಕೊಡಗೋರ್ಗೆ ಜಾಸ್ತಿ ನಾವು ಆರ್ಮಿಗೆ ಹೋಗ್ಬೇಕು ಅಂತ ಏನಕ್ಕೆ ಅನ್ಸುತ್ತೆ? ಬೇರೆ ಕೆಲಸ ಏನಕ್ಕೆ ಚೂಸ್ ಮಾಡಲ್ಲ? ಫಸ್ಟ್ ಇಂದ ಎಲ್ಲ ಹಾಗೆ ಬೆಳೆದು ಬಂದಿರೋದು. ಕೂರ್ಗಂದ್ರೆ ಆಬ್ವಿಯಸ್ಲಿ ಈಗ ನಿಮ್ಗೆ ಮದುವೆ ಆಗ್ತಾರಲ್ಲ ಫ್ಯೂಚರ್ ಹಸ್ಬೆಂಡ್, ಅವರು ಯಾಕೆ ನಿಮ್ನ ಮದುವೆ ಆದ್ರೆ ಲಕ್ಕಿ ಅಂತ ಅನ್ಸುತ್ತೆ? ಏನಂತ ಸ್ಪೆಷಲ್ ಕ್ವಾಲಿಟಿ ಏನಿದೆ ನಿಮ್ಗೆ? ನನ್ನ ಇಬ್ರು ಅನ್ಸುತ್ತೆ ನಿಮ್ನ ಮದುವೆ ಆದ್ರೆ ಏನು ಅವ್ರು ತುಂಬಾ ಲಕ್ಕಿ ಅಂತ ಏನಕ್ಕೆ ಅನ್ಸುತ್ತೆ? ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀವಿ, ಕೇರ್ ಮಾಡ್ತೀವಿ. ಕೇರ್ ಮಾಡಕ್ಕೆ ಅಡುಗೆ ಮಾಡಕ್ ಬರುತ್ತಾ? ಬರುತ್ತೆ, ಏನೇನ್ ಮಾಡ್ತೀರಾ? ಎಲ್ಲಾನು ಮಾಡ್ತೀವಿ. ಮಂಡ್ಯದ ನಾನ್ ವೆಜ್ ಫೇಮಸ್ ಅಲ್ವಾ? ನಾನ್ ವೆಜ್ ಮಾಡ್ತೀರಾ? ನಾನ್ ವೆಜ್ ಮಾಡ್ತೀವಿ, ಮುದ್ದೆ ಮಾಡ್ತೀವಿ, ಅನ್ನ ರೈಸ್ ಎಲ್ಲ ಮಾಡ್ತೀವಿ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀರಾ, ಸೊ ಅದಕ್ಕೋಸ್ಕರ ಅವ್ರು ತುಂಬಾ ಲಕ್ಕಿ ಆಗಿರ್ತಾರೆ. ಚೆನ್ನಾಗಿ ಉಣ್ಕೊತೀನಿ, ಗುಂಡ್ಕೊಂಡು ಆತರ. ಮದ್ವೆ ಮುಂಚೆ ನೋಡಿ ಹುಡುಗರೆಲ್ಲ ಸಣ್ಣಕ್ಕಿರ್ತಾರೆ, ಹೊಟ್ಟೆ ಇರಲ್ಲ. ಮದ್ವೆ ಆದ್ಮೇಲೆ ಹೆಂಡತಿ ಕೈಲಿ ಅಡುಗೆ ಮಾಡ್ಸ್ಕೊಂಡು ತಿಂದ ಹೊಟ್ಟೆ ಬರುತ್ತೆ. ಏನಕ್ಕೆ ಗೊತ್ತಾ ಮದುವೆ ಆದ್ಮೇಲೆ ಹುಡುಗರು ಹೊಟ್ಟೆ ಬರೋದು? ಹುಡುಗಿ ಮದುವೆ ಆಗಿರೋ ಟೈಮಲ್ಲಿ ಹುಡುಗಿಯರ ಅಮ್ಮ ಅಪ್ಪ ಏನ್ ಹೇಳ್ಕಳ್ಸಿರ್ತಾರೆ, ನಮ್ಮ ಮಗಳು ಏನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡ್ಬಿಡಿ ಅಂತ. ನೀವು ಮಾಡೋ ತಪ್ಪುಗಳೇನು ದಿನ ಹೊಟ್ಟೆಗೆ ಹಾಕೊಂಡು ಹೊಟ್ಟೆ ಹೋಗ್ಬಿಟ್ಟಿರುತ್ತೆ. ಹುಡುಗ ಯಾರು ತಪ್ಪೇ ಮಾಡಲ್ಲ ಅಂದ್ರೆ, ಹಾ? ಹುಡುಗ ಯಾರು ತಪ್ಪೇ ಮಾಡಲ್ಲ. ನೀವೇನು ಹೊಟ್ಟೆಗೆ ಹಾಕತ್ತೀರಾ? ಬೈತೀರಾ, ಜಗಳ ಮಾಡ್ತೀರಾ, ಊಟ ಹಾಕಲ್ಲ, ಈ ತರ ಮಾಡ್ತೀರಾ ಅಲ್ವಾ? ಸರಿ ತಾನೆ? ಎಲ್ಲಾರು ಹಂಗೆ ಇರ್ತಾರ? ಎಲ್ಲಾರು ಹಂಗಿರ್ತಾರೆ. ಆಲ್ಮೋಸ್ಟ್ ಮದುವೆ ಆಗಿರೋ ಎಲ್ಲ ಹುಡುಗರು ಬಂದಿರುತ್ತೆ. ಸೇನಿಗೆ ಸಣ್ಣ ಆಗಿದ್ರೆ ಅಂದ್ರೆ ನೀವು ಬರೋ ಟಾರ್ಚರ್ ತಡ್ಕೊಳಕ್ಕೆ ಸಣ್ಣ ಆಗ್ಬಿಟ್ಟಿರ್ತಾರೆ. ಅಪ್ಪ ಮನೇಲಿ ಯಾಕೆ ಹಂಗಿರೋದಲ್ಲ? ಅಪ್ಪ ಅಮ್ಮಂದಿರು ಸಣ್ಣಕ್ಕೆ ಇರ್ತಾರಲ್ಲ. ಮಕ್ಳು ಬಂದು ಮಕ್ಳು ಮದ್ವೆ ತನಕ ಮಕ್ಳನ್ನ ಸಾಕಿರ್ತಾರೆ, ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ತೀವಲ್ವಾ, ಅವ್ರೇ ಸಣ್ಣಕ್ಕೆ ನೀವು ಇರ್ತಾರೆ. ಟಾರ್ಚರ್ ಕೊಟ್ಟಿರೋ, ನಿಮ್ಮ ಅಮ್ಮ ಟಾರ್ಚರ್ ಕೊಟ್ಟಿರ್ತಾರೆ, ಹಂಗೇನಿಲ್ಲ, ನಿಮಗೂ ಗೊತ್ತಿರಲ್ಲ ಅಷ್ಟೇ. ನಿಮ್ಗೆ ಏನಕ್ಕೆ ಲಕ್ಕಿ ಅಷ್ಟು? ಸೇಮ್. ಕೊಡ್ಕೊನೋಳು ನಮ್ಮ ಸೈಡ್ ಮದುವೆ ಆಗಿರೋ, ನಮ್ಮ ಊರ್ ಸೈಡ್ ಬಂದಿದ್ರು ಒಳ್ಳೊಳ್ಳೆ ಟೂರ್ ಮಾಡ್ಬೋದು, ಒಳ್ಳೆ ರೈನ್ ಬರ್ತಾ ಇರುತ್ತೆ. ಎಲ್ಲ ನೀವೇ ಹೇಳಿದ್ದೀರ ನಿಮ್ಗೆ ಹೇಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನ್ನ ದುಡ್ಡೇ ಇಲ್ಲ, ನಾನು ಯಾರ ಜೊತೆನೂ ಮಾತಾಡ್ಸಲ್ಲ, ಹುಡುಗರು ಕಂಡ್ರೇನೆ ಆಗಲ್ಲ, ನಾನು ಯಾರನ್ನೂ ಲಭ್ಯ ಮಾಡಲ್ಲ ಅಂತ ಹೇಳ್ತೀನಿ.